ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಶಿಶ್ ಶರತ್ ಕನ್ನಡ ವ್ಲಾಗ್. ನಾನಿವತ್ತು ನಾಟಿ ಮರಿ ತಂದಿದ್ದೀನಿ. ನಾಟಿ ಮರಿ ಮಾಂಸ ತಂದ್ಬಿಟ್ಟು ನಾನು ಮಟನ್ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಮಟನ್ ಸಾಂಬಾರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ನಾನು ಈ ಥರ ರಿಯಾಕ್ಷನ್ ಕೊಡ್ತಾಯಿದ್ದೀನಿ. ಘಮ್ ಅಂತ ಇತ್ತು. ನೀವು ಒಂದು ಸತ ಟ್ರೈ ಮಾಡಿ ನೋಡಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ 1-2 ಗೆಡ್ಡೆ ಈರುಳ್ಳಿ ಹಾಕ್ಕೋಬೇಕು. ಅದು ಚೆನ್ನಾಗಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಸಿಪ್ಪೆ ಹಾಕ್ಕೋಬೋದು, ಸಿಪ್ಪೆ ಸಮೇತ ಹಾಕ್ಕೋಬೋದು, ಇಲ್ಲಾಂದರೆ ಸಿಪ್ಪೆ ರಿಮೂವ್ ಮಾಡಿ ಹಾಕ್ಕೋಬೋದು. ಅದ್ರ ಜೊತೆ ನಾನು 1 ಇಂಚು ಶುಂಠಿ ಹಾಕ್ಕೋತಾ ಇದ್ದೀನಿ. ಶುಂಠಿ ಜಾಸ್ತಿ ನಾನು ಹಾಕೋಲ್ಲ, ಅದೇ ಸ್ಮೆಲ್ ಹೊಡಿತದೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ನಾಟಿ ಮರಿ ಮಾಂಸ ಅಲ್ವಾ, ಅದಕ್ಕೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ 1 ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು. ಟೊಮೊಟೊ 1 ಚಿಕ್ಕದು ತೊಗೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸಾಂಬಾರು ಹುಳಿ ಬಂದುಬಿಡುತ್ತೆ. ಅದಾದಮೇಲೆ ನಾನಿಲ್ಲಿ ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿನ ನಾನು ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಚಕ್ಕೆ ಲವಂಗ ಮತ್ತು ಮೆಣಸು ಹಾಕ್ಕೋತಾ ಇದ್ದೀನಿ 1 ಸ್ಪೂನು. ಅದ್ರ ಜೊತೆ ಒಂದು ಮರಾಠಿ ಮೊಗ್ಗು ಅನಾನಸ್ ಹೂವು ಹಾಕ್ಕೋತಾ ಇದ್ದೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಹಾಗಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಮಟನ್ ಸಾಂಬಾರು ಪುಡಿ 4 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮಟನ್ ಸಾರು ಪುಡಿ ಹಾಕಿದ್ಮೇಲೆ ನಮ್ಮದು ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿ ಖಾರ ಇರೋದ್ರಿಂದ ನಾನು ಅಚ್ಕಾರದ ಪುಡಿ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಖಾರ ಸ್ವಲ್ಪ ಮಟನ್ ಸಾರಿಗೆ ಖಾರ ಇದ್ದರೆ ಅಲ್ವ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನಾನು ಜಾರ್ಗೆ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಮತ್ತು ತಿರ್ಗಾ ಗ್ಯಾಸ್ ಆನ್ ಮಾಡ್ಕೋಬೇಕು. ಗ್ಯಾಸ್ ಆನ್ ಮಾಡಿದ್ಮೇಲೆ ಕುಕ್ಕರಲ್ಲಿ 1 5 ಲೀಟ್ರ್ ಕುಕ್ಕರಲ್ಲಿ ನಾನು ಮಟನ್ ಸಾರು ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ತಿರ್ಗಾ ಮತ್ತೆ 1 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿರೋಂತಹ ಈರುಳ್ಳಿ ಮತ್ತು ಕಸ್ತೂರಿ ಮೆಥಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾಟಿ ಮಟನ್ ಇರುತ್ತಲ್ವ, ನಾಟಿ ಮಟನ್ನು ಎಲ್ಲನೂ ಹಾಕ್ಕೋತಾ ಇದ್ದೀನಿ ನೀಟಾಗಿ. ಅಂದರೆ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದಿಟ್ಟಿರೋಂತಹ ಮಟನ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಮಗೆ ಇಲ್ಲಿ ನಾಟಿ ಮರಿ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಬಾಣಾವರ ಅಂತ ಇದೆ, ಅಲ್ಲಿ ಪ್ಯೂರ್ ನಾಟಿ ಮರಿ ಸಿಗುತ್ತೆ. ನಾನು ಯಾವಾಗಲೂ ಇಲ್ಲಿಂದ ಅಲ್ಲಿ 1 5 ಕಿಲೋಮೀಟ್ರ್ ಆಗುತ್ತೆ, ಅಲ್ಲೇ ಹೋಗ್ಬಿಟ್ಟು ಯಾವಾಗಲೂ ತೊಗೊಳ್ಳೋದು ನಾನು. ಇಲ್ಲೆಲ್ಲೂ ನಮ್ಮನೆ ಹತ್ರ ಇರುತ್ತವೆ ಮಟನ್ ತೊಗೊಳ್ಳಲ್ಲ ನಾನು, ಚೆನ್ನಾಗಿರಲ್ಲ ಅಷ್ಟು, ಒಂಥರ ಸ್ಮೆಲ್ ಇರುತ್ತೆ. ಈ ನಾಟಿ ಮರಿ ಸಖತ್ತಾಗಿರುತ್ತೆ, ಒಳ್ಳೆ ಘಮ್ ಅಂತ ಇರುತ್ತೆ. ಇದನ್ನೆಲ್ಲ ಹಾಕಿದ್ಮೇಲೆ ನಾನು 1 ಟೀ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನಾನು. ನೀಟಾಗಿ ಇದ್ರಲ್ಲಿ ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೆ ನಾವು ಮಸಾಲೆನ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ನೀಟಾಗಿ ಈ ಥರ ಬೆಂದಮೇಲೆ ನಾನು ರುಬ್ಬಿರೋಂತಹ ಮಸಾಲೆನ ನಾನು ಹಾಕ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಮಸಾಲೆನೂ ಹಾಕ್ಕೊಂಡು ನಾನು ಸ್ಲಿಮ್ ಉರಿಯಲ್ಲಿ 1 5 ನಿಮಿಷ ಮತ್ತು ಅಂದರೆ ಹಸಿ ವಾಸನೆ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮೊದಲೇ ನೀರು ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಮೊದಲೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಬೇಕಾದ್ರೆ ನೀವು ಇದನ್ನು ಗೊಜ್ಜು ಥರನೂ ಮಾಡ್ಕೊಬೋದು ನೀರು ಹಾಕ್ದೇ, ಇಲ್ಲ ಸಾಂಬಾರು ಬೇಕು ಅಂದರೆ ಸಾಂಬಾರು ಹಾಕ್ಕೋಬೋದು. ನಾನು ಲಾಸ್ಟಲ್ಲಿ ನೀರು ಎಷ್ಟು ಬೇಕು ಅಷ್ಟು ಅಳತೆಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಹಾಕಿದ್ಮೇಲೆ ಲಾಸ್ಟಲ್ಲಿ ತಿರ್ಗಾ ಮತ್ತೆ ಒಂದು 3 ವಿಸಿಲ್ ಕೂಗಿಸ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ತೆಳುಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ. ಜಾಸ್ತಿ ತೆಳ ಬೇಕು ಅಂದರೆ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ 3 ವಿಸಿಲ್ ಕೂಗಿಸ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಾನು ಯಾವಾಗಲೂ ಹೀಗೇ ಎಲ್ಲ ಫ್ರೈ ಮಾಡಿಕೊಂಡು ಮೊದಲೇ ಎಲ್ಲ ಅದರಲ್ಲೇ ಹಸಿ ಸ್ಮೆಲ್ ಹೋಗುತ್ತಲ್ವ, ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಲಾಸ್ಟಲ್ಲಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ಅಂದ್ಬಿಟ್ಟು ನಾನು ಈ ಥರ ಹುರಿದ್ಬಿಟ್ಟು ನಾನು ಮಟನ್ ಸಾರು ಮಾಡ್ತೀನಿ. ಥ್ಯಾಂಕ್ ಯು.